ಈ ನಡುವೆ ಭಾರತಕ್ಕೆ ಮತ್ತೊಂದು ಹಡಗು ಬರ್ತಾ ಇದೆ. ನಿನ್ನೆ ಒಂದು ಬಂತು ಶಿವಾಲಿಕ್, ಇವತ್ತು ಮತ್ತೊಂದು ಹಡಗು ಬರ್ತಾ ಇದೆ. ಸಂಜೆ ಅಥವಾ ನಾಳೆಯೊಳಗೆ ಮೂರನೇ ಹಡಗು ಕೂಡ ಬರುತ್ತೆ. ಸೊ ಹಡಗುಗಳು ಬರ್ತಾ ಇದೆ ಭಾರತಕ್ಕೆ. ನಂದಾದೇವಿ ಹಡಗು ಇವತ್ತು ಬಂದಿದೆ. ನಾಳೆ ಬರ್ತಾ ಇರ್ತಕ್ಕಂಥದ್ದು ಜಗ್ಲಾಡ್ಕಿ. ಇದೇ ಫುಜೈರಾ ಕೈಗಾರಿಕಾ ವಲಯದಲ್ಲಿ ಇರಾನ್ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಎಲ್ಲಿಂದ ಅದು ಹೊರಟಿದೆಯೋ ಅಲ್ಲಿಂದ. ಇರಾನ್ ದಾಳಿಗೂ ಮುನ್ನವೇ ಫುಜೈರಾವನ್ನು ಹಡಗು ಬಿಟ್ಟಿತ್ತು. 46,000 ಮೆಟ್ರಿಕ್ ಟನ್ LPG ಹೊತ್ತು ಒಂದು ಕಡೆ ನಂದಾದೇವಿ ಹಡಗು ಬಂದಿದೆ. ಇದು 80,800 ಟನ್ ಕಚ್ಚಾ ತೈಲ ಹೊತ್ತು ಬರ್ತಾ ಇದೆ. ಇನ್ನು ಹೊರ್ಮುಜ್ನಲ್ಲಿ ಇನ್ನೂ 22 ಭಾರತದ ಹಡಗುಗಳು ಅಲ್ಲೇ ಇವೆ. ಒಂದೊಂದೇ ರಿಲೀಸ್ ಆಗಿ ಬರ್ತಾ ಇದೆ. ಯಾಕೆಂದರೆ ಇರಾನ್ ಹೇಳಿದ್ದಾರೆ ಭಾರತಕ್ಕೆ ಏನು ತೊಂದರೆ ಇಲ್ಲ, ನಾವು ಬಿಡ್ತೀವಿ ಅವರ ಹಡಗುಗಳನ್ನ ಹೊರ್ಮುಜ್ ಜಲಸಂಧಿಯಿಂದ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಭಾರತದ ಇನ್ನೂ 22 ಹಡಗುಗಳು ಅಲ್ಲೇನು ಈಗ ಸ್ಟ್ರಕ್ ಆಗಿದೆ ಹೊರ್ಮುಜ್ನಲ್ಲಿ, ಅದೆಲ್ಲ ರಿಲೀಸ್ ಆಗೋದಕ್ಕೆ ಏನು ಚಟುವಟಿಕೆಗಳು ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ, ಯಾವಾಗ ಅವೆಲ್ಲ ರಿಲೀಸ್ ಆಗಬಹುದು ಅಂತ ನೋಡಿ. ಇಲ್ಲಿ ಪ್ರಾಬ್ಲಮ್ ಏನಾಗಿರುವಂಥದ್ದು ಅಂದರೆ, ಈಗಾಗಲೇ ಕೆಲವೊಂದಿಷ್ಟು ಹಡಗುಗಳು ಏನು ರಿಫಿಲಿಂಗ್ ಆಗಿದ್ದಾವೆ ಅವೆಲ್ಲವೂ ವಾಪಸ್ ಬರ್ತಾ ಇದ್ದಾವೆ. ಯಾವ ರಿಫಿಲಿಂಗ್ ಆಗಿಲ್ಲ ಅವು ರಿಫಿಲಿಂಗಿಗೆ ವೇಟ್ ಮಾಡ್ತಾ ಇರುವಂಥದ್ದು. ಆದರೆ ಮಧ್ಯಪ್ರಾಚ್ಯದಲ್ಲಿ ಯಾವ ಪರಿಸ್ಥಿತಿಗಳಿದೆ ಅನ್ನುವಂಥದ್ದನ್ನು ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ. ಭಾಳಷ್ಟು ಹಡಗುಗಳಿಗೆ ರಿಫಿಲಿಂಗ್ ಮಾಡಲಿಕ್ಕೆ ಸಾಧ್ಯವಾಗದಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತಾ ಇದ್ದಾವೆ. ಯಾವಾಗ ದಾಳಿಗಳು ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಸ್ಪಷ್ಟತೆಗಳಿಲ್ಲ. ಸೊ ಹೀಗಾಗಿ ಒಂದು ರೀತಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಹಲವಾರು ಹಡಗುಗಳಲ್ಲಿ ಸ್ಟ್ರಕ್ ಆಗಿರುವಂಥದ್ದು. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಂತೆ, ಪರಿಸ್ಥಿತಿ ಸುಧಾರಿಸಿದಂತೆ ಇವುಗಳ ರಿಫಿಲಿಂಗ್ ಪ್ರಕ್ರಿಯೆಗಳು ಕೂಡ ಆಗಬೇಕಾಗುತ್ತೆ. ಕೆಲವು ರಿಫಿಲಿಂಗ್ಗಳು ಇರಾನ್ನಲ್ಲಾಗುತ್ತೆ, ಇನ್ನು ಕೆಲವು ರಿಫಿಲಿಂಗ್ಗಳು ದುಬೈಯಲ್ಲಾಗುತ್ತೆ. ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಇಂಧನಗಳನ್ನು ಅಥವಾ ಗ್ಯಾಸನ್ನು ತುಂಬಿಕೊಂಡು ಅಲ್ಲಿಂದ ಹಾರ್ಮೋಜ್ ಜಲಸಂಧಿಯನ್ನು ಕ್ರಾಸ್ ಮಾಡಿಕೊಂಡು ಬರಬೇಕಾದಂಥ ಸನ್ನಿವೇಶಗಳಿದೆ. ಇರಾನ್ ಈಗ ಹಾರ್ಮೋಜ್ ಜಲಸಂಧಿಯ ಮೂಲಕ ಭಾರತದ ಹಡಗುಗಳ ಸಂಚಾರ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಆದರೆ ಈ ಮಾರ್ಗದ ಮೂಲಕ ಬರಬೇಕು ಅಂದ್ರೆ ನಾವು ತೈಲವನ್ನು ಅಥವಾ LPGಯನ್ನು ತುಂಬಿಸ್ಕೊಂಡು ಬರಬೇಕಾಗತ್ತೆ. ಆದರೆ ಎಷ್ಟು ಹಡಗುಗಳು ತುಂಬಿದಾವೆ ಮತ್ತೆಷ್ಟು ಹಡಗುಗಳು ಖಾಲಿ ಇದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿಗಳು ಕೂಡ ಬಂದಿಲ್ಲ. ಆದರೆ ಈ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದಿಂದ ಸಿಗ್ತಿರುವಂಥ ಮಾಹಿತಿಗಳು. ಸೊ ಹೀಗಾಗಿ ಹೇಗೆಲ್ಲ ಪ್ರಕ್ರಿಯೆಗಳು ಶುರುವಾಗುತ್ತೆ, ಹಾಗಾಗಿ ಒಂದೊಂದೇ ಹಡಗುಗಳು LPG ತುಂಬಿ ಮತ್ತೆ ಕಚ್ಚಾ ತೈಲವನ್ನು ತುಂಬಿಕೊಂಡು ಭಾರತದ ಕಡೆಗೆ ಮುಖ ಮಾಡುವಂತ ನಿರೀಕ್ಷೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ನಿನ್ನೆ ಶಿವಾಲಿಕ ಹಡಗು ಬಂದಿತ್ತು, ಇವತ್ತು ನಂದಾದೇವಿ ಹಡಗು ಕೂಡ ಬಂದು ತಲುಪ್ತಾ ಇರುವಂತದ್ದು. ನಾಳೆ ಒಂದು ಕಚ್ಚಾ ತೈಲದ ಹಡಗು ಕೂಡ ಬರ್ತಾ ಇದೆ. ಬಹುಶಃ ಮುಂದಿನ ವಾರದಷ್ಟೊತ್ತಿಗೆ ಒಂದೊಂದೇ ಹಡಗುಗಳು ಕೂಡ ಭಾರತವನ್ನು ಬಂದು ತಲುಪುವಂತ ನಿರೀಕ್ಷೆಗಳಿದಾವೆ. ಅರವಿಂದ್, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಆ ಎಲ್ಲ 22 ಹಡಗುಗಳು ಕೂಡ ಭಾರತಕ್ಕೆ ಬಂದರೆ ಇಲ್ಲಿನ ಸಮಸ್ಯೆ ಸ್ವಲ್ಪ ಬಗೆಹರಿಯುತ್ತೆ. ಹಾಗಾಗಿ ಆ ಕೆಲಸ ಬೇಗ ಆಗಬೇಕಷ್ಟೆ.